ಬನ್ನಿ ಇಲ್ಲಿ, ಬೇಗ ಬನ್ನಿ. ನೀವು ಬನ್ನಿ ಇಲ್ಲಿ, ಬೇಗ ಬನ್ನಿ. ಎಲ್ಲ ಕೇಳಿಸ್ಕೊಳ್ಳಿ, ನಿಮ್ಗೊಂದು ಬ್ರೇಕಿಂಗ್ ನ್ಯೂಸ್ ಹೇಳ್ತಾ ಇದ್ದೀನಿ. ಏನೇ ಫಾರಿನ್ ಹೋದವನು ಸಿಕ್ಕಾಕೊಂಡ ಅಥವಾ ಇಡೀ ರಾಜ್ಯವೇ ಖುಷಿ ಪಡೋ ಥರ ಯಾರಿಗಾದ್ರೂ ಮಗು ಆಯ್ತಾ? ಇಡೀ ರಾಜ್ಯವೇ ಖುಷಿ ಪಡೋ ಥರ ಏನಿಲ್ಲ, ನಾವೆಲ್ಲ ಅಲ್ಲಲ್ಲ, ಆ ಸುಮಾ ತಲೆ ತಗ್ಸೋ ವಿಷಯ. ಸುಮ್ಕಿರು ಶಿವಾನಿ. ಇಲ್ಲ, ನಾನು ಸುಮ್ಮನಿರಲ್ಲ. ನನ್ನ ಫ್ರೆಂಡ್ ಸಚಿನ್ಗೆ ಸುಮನ್ ಮನೇಲಿ ಹ್ಯುಮಿಲಿಯೇಷನ್ ಆಗಿದೆ. ಸುಮನ್ ಅಮ್ಮ ಅವನ ಕಪಾಳು ಕೊಡ್ದು ಅವಮಾನ ಮಾಡಿದ್ದಾರೆ. ಪಾಪ ಅವನು ಅವಮಾನ ಸಹಿಸ್ಕೊಳಕ್ಕಾಗದೆ ಇವತ್ತು ಕಾಲೇಜ್ಗೂ ಬಂದಿಲ್ಲ. ಫೋನ್ ಕೂಡ ಸ್ವಿಚ್ ಆಫ್ ಬರ್ತಿದೆ. ಅವನಿಗಾಗಿರೋ ಅವಮಾನ ಸಹಿಸ್ಕೊಳ್ದೆ ಅವನೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ? ಹೆಚ್ಚು ಕಮ್ಮಿ ಅಂದ್ರೆ ಏನ್ ಶಿವಾನಿ? ಅವನೇನಾದ್ರೂ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡ್ರೆ? ಏ ಸುಮಾ, ಬಾರೆ ಇಲ್ಲಿ. ಮನೆಗೆ ಫ್ರೆಂಡ್ನ ಕರೆದು ಹೊಡೆದು ಕಳ್ಸಿದ್ಯಲ್ಲ, ನಾಚಿಕೆ ಆಗಲ್ವ ನಿನ್ಗೆ? ಸಚಿನ್ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ರೆ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಬನ್ನಿ. ಇಲ್ಲಮ್ಮ, ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಡು. ಅದು 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 ಅಣ್ಣ, ಜೆರಾಕ್ಸ್ ಮಾಡಿಸಿಲ್ವಾ? ನಾವು ಹೇಳೋಗಿದ್ವಲ್ಲಮ್ಮ, ಹೋಗ್ಲಿ ಒರಿಜಿನಲ್ ಆಧಾರ್ ಕಾರ್ಡ್ ಕೊಡಿ. ನಂಬರ್ ಹೇಳಿದ್ರೆ ಸಾಕು. ಅದು ಅಣ್ಣ. ನಮ್ಮ ಸಂಘದ ಮೇಲೆ ಏನಾದರೂ ಅನುಮಾನನಾ? ಅಯ್ಯಯ್ಯೋ, ಹಂಗೆಲ್ಲ ಏನೂ ಇಲ್ಲ ಅಣ್ಣ. ಈಗ ನಿಮ್ಮ ಮಾತು ಕೇಳೋ ಸ್ಥಿತಿಲಿ ನಾವಿಲ್ಲ. ಎಲ್ಲರೂ ಹೇಗೆ ನಿಯಮ ಪಾಲಿಸ್ತಾರೋ ಹಾಗೆ ನೀವು ನಡ್ಕೋಬೇಕಾಗತ್ತೆ. ಈಗ ಡಾಕ್ಯುಮೆಂಟ್ಸ್ ಕೊಡಬೇಕು, ಇಲ್ಲ ಅಂಗಡಿ ಮುಚ್ಚಬೇಕು. ಹೋಗ್ರಿ, ಮುಚ್ಚ್ರಿ ಅದನ್ನ. ಅಯ್ಯೋ ಅಣ್ಣ, ಇರಿ ಇರಿ ಇರಿ, ನಂಗೆ ಟೈಮ್ ಕೊಡಿ. ಯಾಕ್ರಿ, ಏನಾಯ್ತು? ಸರ್, ನಿಮ್ಮ ಮುಂದೆನೇ ಹೇಳೋಗಿದ್ದೀನಿ ಆಧಾರ್ ಕಾರ್ಡ್ ಬೇಕು ಅಂತ. ಇವ್ರು ನೋಡಿದ್ರೆ ಜೆರಾಕ್ಸು ಕೊಡ್ತಾ ಇಲ್ಲ, ಹೋಗ್ಲಿ ಆಧಾರ್ ಕಾರ್ಡ್ ನಂಬರು ಹೇಳ್ತಾ ಇಲ್ಲ. ಆಧಾರ್ ಕಾರ್ಡ್ ಇಟ್ಕೊಂಡು ನಾವೇನಾದ್ರೂ ಮಾಡ್ಬಿಡ್ತೀನಿ ಅನ್ನೋ ಡೌಟ್ ಇದ್ರೆ ಇವ್ರು ಯಾಕೆ ಇಲ್ಲಿ ಅಂಗಡಿ ಮಾಡಬೇಕು? ಅಣ್ಣ, ನನಗೆ ನಿಮ್ ಯಾಕೆ ಏನೂ ಸಂಶಯ ಇಲ್ಲ. ಮತ್ತೆ ಆಧಾರ್ ಕಾರ್ಡ್ ಕೊಡೋದಕ್ಕೆ ಏನಮ್ಮ ಕಷ್ಟ ನಿನಗೆ? ಆಧಾರ್ ಕಾರ್ಡ್ ಕಳೆದೋಗಿದೆ ಅಂತ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲಮ್ಮ. ಹೀಗಾಗಿದೆ ಅಂತ ದೂರು ಕೊಟ್ರೆ ಮತ್ತೆ ಆಧಾರ್ ಕಾರ್ಡ್ ಸಿಗುತ್ತೆ. ಆದ್ರೆ ಯಾವ ಊರ್ನ ಕಳ್ದೋಯ್ತು ಅಂತ ಗೊತ್ತಿಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡು, ನಿಂದು ಯಾವ ಊರು? ನಿಮ್ಮ ಊರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅಲ್ಲೇ ಆಧಾರ್ ಕಾರ್ಡ್ ಮಾಡಿಸೋದು ಒಳ್ಳೇದು. ಇಲ್ಲಿ ಮಾಡ್ಸಕ್ ಆಗಕ್ಕಿಲ್ವೇ? ನೀನು ಹೊಸದಾಗಿ ಆಧಾರ್ ಕಾರ್ಡ್ ಮಾಡಿಸ್ಬೇಕು ಅಂದ್ರೆ ಅದು ತುಂಬಾ ತಲೆನೋವಿನ ಕೆಲಸಮ್ಮ. ಅದು ಅಲ್ಲದೆ ಯಾವ ಆಧಾರನೂ ಇಲ್ಲದೆ ಈ ಕೆಲಸ ಆಗಲ್ಲ. ನೀನು ಊರಿಗೆ ಹೋಗು, ಅಲ್ಲಿ ಎಲ್ಲ ಆಧಾರನೂ ನಿಂಗೆ ಸಿಗುತ್ತೆ. ಪರಿಚಯದವ್ರು ಸಿಕ್ಕಿದ್ರೆ ಕೆಲಸ ಇನ್ನೂ ಸುಲಭ ಆಗುತ್ತೆ ಕಣಮ್ಮ. ಹಂಗಾದ್ರೆ ನಾನು ಊರಿಗೆ ಹೋಗ್ಲೇಬೇಕಾಯ್ತದೆ ಸಾಹೇಬ್ರೆ. ಇನ್ನೊಂದು ವಾರದೊಳಗಡೆ ಆಧಾರ್ ಕಾರ್ಡ್ ಸಿಗ್ಲಿಲ್ಲ ಅಂದ್ರೆ ಅಪ್ಲೈ ಮಾಡಿರೋ ಅಕ್ಲಾಟ್ಮೆಂಟ್ ಕಾಪಿನಾದ್ರೂ ಕೊಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಅಂಗಡಿ ಮುಚ್ಚಬೇಕಾಗತ್ತೆ. ಬನ್ರಿ. ಇದರಲ್ಲಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲಮ್ಮ. ನೋಡು, ನಾನು ನನ್ನ ಫ್ರೆಂಡು ಇಲ್ಲಿ ಬಂದಿದ್ದೀವಿ. ಇವತ್ತು ನಮ್ಮಿಬ್ಬರಿಗೆ ತಿಂಡಿ ಕೊಡು. ಸ್ನೇಹ, ಸಹನನ್ ವಿಷಯ ಕೇಳಿ ತುಂಬ ನೋವಾಯಿತು. ಅದಕ್ಕೆ ನೀವೀಗ ಅದ್ರ ಬಗ್ಗೆ ಯೋಚನೆ ಮಾಡೋ ಸಮಯ ಅಲ್ಲ. ಒಂದು ಹೊಸ ಜೀವ ಬರ್ತಿದೆ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ ಸಾಕು. ಬಸ್ಸು, ಅಳಿಯಂದ್ರ ಮನ್ಯಾಗವ್ರ? ಇಲ್ಲವ, ಕೋರ್ಟ್ಗೆ ಹೋಗಿದ್ದಾರೆ. ಕೂಸು ಏನಂತೈತೆ? ಅದಕ್ಕಿನ್ನೇನು ಕೆಲಸ? ಅದೇ ಕೆಲಸ.
ಬಂಗಾರಜ್ಜಿ ಅಂದ್ರೆ ಸಾಕು ಹೊಟ್ಟೆ ಹಾಗೆ ಮಗು ಒದಿತದೆ ಅಂತ ಹೊಸು ಹೇಳ್ತಿರ್ತಾಳೆ. ನಾನು ಕೈಯಾಗ ಹಾಲಿಡ್ಕೊಂಡೇವ್ನಿ, ತಗ ಕುಡಿ. ಈಗ ಸ್ವಲ್ಪ ಹೊತ್ತು ಮುಂಚೆ ಕುಡ್ದೆ, ಬೇಡ ಅತ್ತೆ. ನೀನ್ ಬಾಣಂತ ಮುಗಿಯ ಗಂಟ ಇದು ಬೇಡ ಅದು ಬೇಡ ಅಂದೆ, ನಾನು ಏನ್ ಕೊಡ್ತೀನೋ ಅದ್ ತಕಂತ ಇರ್ಬೇಕು ಅಟ್ಟೆಯ, ಅಲ್ವಾ ಬಂಗಾರಮ್ಮ? ಬಸ್ಸು ಹಾಲು ಕುಡಿಯವ. ಅವ ಬೇಡವ್ವ. ಕುಡಿ ಕುಡಿಯವ. ನೀನೇನವ ಮೊದಲಕ್ಕಿಂತ ಅತ್ತೆ ಸೊಸೆ ಜೊತೆಯಾಗಿ ನಮ್ಮ ಮನೆಗೆ ಬರ್ತಾವ್ರೆ. ಬಾಗ್ಲೆಲ್ಲ ನಿನ್ಸ್ಕೊಂಡ್ ಮಾತಾಡ್ತಿದ್ಯಲ್ಲ, ಒಳಗ್ ಕರಿಬಾರ್ದೆ? ಇಲ್ಲ ಬಸ್ಸು, ಇನ್ನೊಂದು ಕಿತ ಬರ್ತೀವಿ. ಸ್ನೇಹ ಅಂಟೆ ಕಡ. ಬಸ್ಸು ಇದ್ರಾಗೆ ವಸಿ ಹಣ್ಣೆಲ್ಲ ಐತೆ, ತಕ್ಕಳವ. ಬಸ್ಸು ತಗಬೇಡ.